ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಡ್ನೂರು ಗ್ರಾಮದಲ್ಲಿರುವ ಪುಟ್ಟದೊಂದು ಊರು ನಮ್ಮ ಬೇರಿಕೆ. ಹಚ್ಚ ಹಸುರಿನ ಸುಂದರ ಪರಿಸರದ ನಡುವೆ ಆದಿಶಕ್ತಿ ಮಾತೆ ನೆಲೆಸಿರುವ ಆದಿಶಕ್ತಿ ಭಜನಾ ಮಂದಿರ ಹಾಗೂ ವಿದ್ಯಾಧಿದೇವತೆಯ ಮಡಿಲಿನಲ್ಲಿ ಆಡಿ ನಲಿದು ಕಲಿಯುತ್ತಿರುವ ಪುಟಾಣಿ ಶಿಶುಗಳಿರುವ ವಿದ್ಯಾಸರಸ್ವತಿ ಶಿಶು ಮಂದಿರದಲ್ಲಿ ಪ್ರತಿ ವರ್ಷವೂ ಡಿಸೆಂಬರ್ 16 ಬಂತೆಂದರೆ ಅದೊಂದು ಹಬ್ಬದ ವಾತಾವರಣ. ಭಜನಾ ಮಂದಿರದ ಧಾರ್ಮಿಕ ಉತ್ಸವಗಳ ಜೊತೆಗೆ ಶಿಶು ಮಂದಿರದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈಭವ. ಪ್ರಾತಃ ಕಾಲ ಸೂರ್ಯೋದಯದ ಸಂದರ್ಭದಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಆರಂಭವಾಗಿ ಸೂರ್ಯಾಸ್ತದವರೆಗೂ ನಡೆಯುವ ವಿವಿಧ ತಂಡಗಳ ಭಜನಾ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಜಕರು ನೂರಾರು ಜನ. ಪರಂ ಜ್ಯೋತಿ ದೀಪ ಜ್ಯೋತಿರ್ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿರ್ನಮೋಸ್ತುತೇ. ಗೋಧೂಳಿ ಲಗ್ನದಲ್ಲಿ ಆರಂಭವಾಗುವ ದುರ್ಗಾ ಪೂಜೆ ಹಾಗೂ ಅದರ ಸಮಾಪ್ತಿಯ ನಂತರ ನಡೆಯುವ ಅನ್ನ ಸಂತರ್ಪಣೆಯ ಪೂರ್ವಭಾವಿ ತಯಾರಿಗಳಾದ ತರಕಾರಿ ಹೆಚ್ಚುವುದು, ಹೂಮಾಲೆ ಕಟ್ಟುವುದು, ಪ್ರಸಾದ ವಿತರಣೆಯ ಪೂರ್ವಭಾವಿ ತಯಾರಿ ಇವೆಲ್ಲದರಲ್ಲೂ ಮೇಲು ಕೀಳೆಂಬ ಭೇದವಿಲ್ಲದೆ, ಹಿರಿಯರು ಕಿರಿಯರೆಂಬ ಭಾವವಿಲ್ಲದೆ ಎಲ್ಲರೂ ಸೇರಿ ಒಂದೇ ಮನೆಯವರಂತೆ ಮಾಡುವ ಕೆಲಸ ಕಾರ್ಯಗಳು ನಿಜಕ್ಕೂ ಮಾದರಿಯಾದವು. ದುರ್ಗಾ ಪೂಜೆಯ ಆರಂಭದ ನಂತರ ನಡೆಯಲಿರುವ ಶಿಶುಮಂದಿರ ಹಾಗೂ ಬಾಲಗೋಕುಲದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವಿಶೇಷ ಅಲಂಕಾರದೊಂದಿಗೆ ಸಿದ್ಧವಾಗಿ ಪ್ರದರ್ಶನಕ್ಕೆ ಅಣಿಯಾಗುತ್ತಿರುವ ಮಕ್ಕಳ ಉತ್ಸಾಹ ನೋಡುವುದೇ ಒಂದು ಚಂದ.
ವೇದಿಕೆ ಏರುವ ಮುನ್ನ ತಮ್ಮ ಮಾತಾಜಿಯವರೊಂದಿಗೆ ಸಂಭ್ರಮದಿಂದ ನಗುಮುಖದೊಂದಿಗೆ ಫೋಟೋಕ್ಕಾಗಿ ನಿಂತುಕೊಳ್ಳುವ ಮಕ್ಕಳ ಸಂಭ್ರಮ ವರ್ಣನಾತೀತ. ತಾಯಿ ಸರಸ್ವತಿ ದೇವಿ ವಿದ್ಯಾಪ್ರದಾಯಿನಿ. ಅಂತಹ ವಿದ್ಯಾ ಸರಸ್ವತಿಯ ಮಡಿಲಲ್ಲಿ ಆಡಿ ಕಲಿತು ಬೆಳೆಯುತ್ತಿರುವ ಮಕ್ಕಳೇ ಪುಣ್ಯವಂತರು. ಮಕ್ಕಳು ಎಳವೆಯಲ್ಲಿಯೇ ಸಂಸ್ಕಾರಯುತವಾಗಬೇಕು ಮತ್ತು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಬೇಕು ಎನ್ನುವ ದೃಷ್ಟಿಯಿಂದಲೇ ಇರುವ ವಿಶೇಷ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ವಿದ್ಯಾಸಂಸ್ಥೆಯ ಇಂದಿನ ಬೆಳವಣಿಗೆಗೆ ಊರವರು ಮತ್ತು ಹೆತ್ತವರೇ ಪ್ರಮುಖ ಕಾರಣಕರ್ತರು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಹಿರಿಯರ ಮಾರ್ಗದರ್ಶನದಲ್ಲಿ ಆದಿಶಕ್ತಿ ಭಜನಾ ಮಂದಿರದ ಸಮಾಜಮುಖಿ ಚಟುವಟಿಕೆಯ ಭಾಗವಾಗಿ ಊರಿನ ಸಮಸ್ತರ ತನು ಮನ ಜನಗಳ ಸಹಕಾರದೊಂದಿಗೆ ಬೆಳೆಯುತ್ತಿರುವ ಈ ವಿದ್ಯಾಸಂಸ್ಥೆಯಲ್ಲಿ ದೈವಿ ಸ್ವರೂಪಗಳಾದ ಶಿಶುಗಳು ಆಡಿ ಬೆಳೆಯುತ್ತಿರುವ ಈ ಸುಂದರ ಪರಿಸರದಲ್ಲಿ ನಾವೆಲ್ಲರೂ ಇಂದು ಕಾರ್ಯಕ್ರಮಕ್ಕಾಗಿ ಸೇರಿದ್ದೇವೆ. 3 ವರ್ಷದ ಪುಟಾಣಿಗಳು ತಮಗೆ ಕಲಿಸಿಕೊಟ್ಟಿರುವ ಎಲ್ಲ ನೃತ್ಯ ವೈವಿಧ್ಯವನ್ನು ಯಾವುದೇ ಅಂಜಿಕೆ ಇಲ್ಲದೆ ನಗುನಗುತ್ತ ವೇದಿಕೆಯಲ್ಲಿ ಪ್ರದರ್ಶನ ನೀಡುವುದನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ಮಕ್ಕಳ ಕಾರ್ಯಕ್ರಮಗಳ ನಂತರ ಮಾತೃಮಂಡಳಿಯ ಮಾತೇರ ಕಾರ್ಯಕ್ರಮವು ಅಷ್ಟೇ ಚೆನ್ನಾಗಿ ಮೂಡಿಬಂತು. ಗ್ರಾಮದ ಎಲ್ಲ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಯುವ ಪಡೆ, ಜನಾರ್ದನ ಯುವಕ ಮಂಡಲ ಹಾಗೂ ಸರಸ್ವತಿ ಯುವತಿ ಮಂಡಲದ ಸದಸ್ಯರು ಇಲ್ಲಿನ ಎಲ್ಲ ಚಟುವಟಿಕೆಗಳಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಾರ್ಯಕ್ರಮದ ಉದ್ದಕ್ಕೂ ಜೊತೆಗಿರುವುದನ್ನು ಸ್ಮರಿಸಿಕೊಳ್ಳಲೇಬೇಕು. ದುರ್ಗಾ ಪೂಜೆಯ ಸಮಾಪ್ತಿಯೊಂದಿಗೆ ಕೊನೆಗೊಂಡ ಈ ವರ್ಷದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗೆಗೆ ಭಕ್ತರಲ್ಲೆಲ್ಲ ಧನ್ಯತಾ ಭಾವವೊಂದು ಮೂಡಿತ್ತು.